ರಿಸಲ್ಟ್ ಸ್ಲೋ ಇರ್ಬೋದು, ಆದರೆ ನಾನು ಹೋಗ್ತಿರೋ ಡೈರೆಕ್ಷನ್ ಕ್ಲಿಯರ್ ಇದೆ. ನಾನು ಪರ್ಫೆಕ್ಟ್ ಅಲ್ಲ, ಆದರೆ ನಾನು ಪ್ರೋಗ್ರೆಸ್ಸಿಂಗ್. ಸೊ ಫೈನಲಿ ನಾನು ಹೇಳ್ದಂಗೆ ಜಿಮ್ಮಲ್ಲಿ ಹೊಸ ಮಷಿನ್ಸು ಇನ್ಸ್ಟಾಲ್ ಆಗಿದೆ. ಸೊ ಇವತ್ತು ಚೆಸ್ಟ್ ವರ್ಕೌಟ್ ಮಾಡೋಣ ಅಂತ. ಸೊ ಚೆಸ್ಟ್ಗೆ ಆಲ್ಮೋಸ್ಟು ಒಂದು 3-4 ಮಷಿನ್ಸು, ವೆರೈಟಿ ಮಷಿನ್ಸ್ ಬಂದಿದೆ. ಅದನ್ನು ನಾನು ವರ್ಕೌಟ್ ಮಿಡ್ಲಲ್ಲಿ ನೋಡಿಸ್ಕೊಡ್ತೀನಿ. ಈಗ ಇದು ಎಪಿಮ್ಯಾಕ್ಸ್ ವಿ ರೈಸ್ ಟುಗೆದರ್. ಸೊ ಇದೊಂದು ಯೂನಿಕ್ ಮಷಿನ್ನು ಚೆಸ್ಟ್ ಪ್ರೆಸ್ಗೆ. ಸೊ ಈ ಮಷಿನ್ಸು ಹೆಂಗಿದೆ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದರಲ್ಲಿ ಈ ಒಂದು ಸಪೋರ್ಟಿಂಗ್ ಇದು ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ್ರೆ ಸೊ ನೋಡಿ, ಈಸಿಯಾಗಿ ನಾವು ಯಾರು ಸಪೋರ್ಟ್ ಇಲ್ಲದೇನೋ ಇದು ಮುಂದೆ ಬರುತ್ತೆ. ನೆಕ್ಸ್ಟ್ ಇದು ರಿಲೀಸ್ ಮಾಡಿ ಈ ರೀತಿ ಪುಷ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಪ್ರಾಪರಾಗಿ ಬೀಳ್ತಿದೆ. ಮಷಿನ್ ಸ್ವಲ್ಪ ಕಾಸಾಗಿದ್ದಂಗಿಲ್ಲ ಮಚ್ಚಿ. ಮಾಡು ನೋಡು, ನಾನು ಹಿಂಗೆ ತಿರ್ಕೊಂಡಿದ್ದೀನಿ, ಹಿಂಗಿರ್ಬೇಕಾಗಿತ್ತು. ಸೊ ನೋಡಿ, ಈ ರೀತಿ ಪುಷ್ ಮಾಡೋದ್ರಿಂದ ಅವನ ಅಪ್ಪರ್ ನೆಕ್, ಪೆಕ್ಟೋರಿಯಲ್ ಮೇಜರು ಮತ್ತು ಲೋವರ್ ಪೆಕ್ಟೋರಿಯಲ್ ಮೇಜರು, ಹಾಗೆ ಶೋಲ್ಡ್ರು ಮತ್ತು ಟ್ರೈಸಿಪ್ಸು, ಈ 4 ಮಸಲ್ಲು ಇನ್ವಾಲ್ವ್ ಆಗುತ್ತೆ. ಸ್ಲೋಲಿ, ಹಾಂ, ಇನ್ನು ಸ್ಲೋ ಮಾಡು, ಸ್ಲೋಲಿ. ನೋಡಿ, ಈ ರೀತಿ ಮಾಡಬೇಕಾದ್ರೆ ಮೈನ್ ಫೋಕಸ್ ಬಂದು ಪೆಕ್ಟೋರಿಯಲ್ ಮೇಜರು, ಸ್ವಲ್ಪ ಆಂಟೀರಿಯಲ್ ಡೆಲ್ಟಾಯ್ಡ್ ಸ್ವಲ್ಪ ಲೈಟಾಗಿ ಫೋಕಸ್ ಆಗ್ತಿದೆ. ಹಾಗೆ ಟ್ರೈಸಿಪ್ಸು ಬರ್ತಿದೆ, ಟ್ರೈಸಿಪ್ಸ್ ಮೇಲೂ ಪ್ರೆಷರ್ ಬೀಳ್ತಿದೆ. ಹೊಸ ಮಷಿನ್ ಯಾಕೋ ಸೌಂಡ್ ಬರ್ತಿದೆ, ಮಾಡ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ. ಈ ರೀತಿ ಸೌಂಡ್ ಬರ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಏಯ್, ಏನು ಗುರು ಇದು ಸೌಂಡು? ಹೊಸ ಮಿಷಿನ್ ಅಂತ ತೋರಿಸ್ತಾ ಇದೀವಿ, ಇಷ್ಟೊಂದು ಹೊಸ ಮಷಿನ್ ಅಂತ ನೋಡ್ತಿದೀವಿ. ಅವರು ನೋಡೋರು ಏನು ಅನ್ಕೊಂತಾರೆ, ಹೊಸ ಮಷಿನ್ ಅಂತ ಹೇಳ್ತಿದ್ದಾರೆ, ಏನೋ ಸೌಂಡ್ ಬರ್ತಿದೆ ಅಂತ ಅನ್ಕೊಳಲ್ವಾ? ಇವಾಗಿಲ್ಲ, ಇದೇ ಸೌಂಡ್ ಇಲ್ಲಿ ಅಲ್ಲಿ. हाँ इसमें डालो, काई 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 साउंड आता है. और थोड़ा इधर से आओ. तुम इस साइड आ जाओ, उधर ही ना. ಒಂದು 2 3 4 5 ಸ್ಲೋ. ಸೌಂಡ್ ಕಡಿಮೆ ಆಯ್ತು. 6 7 ಸ್ಲೋ, 8 9 10. ಅಲ್ಲ, ಇವನಿಗೆ 1 kg 10 kg ಅನ್ನೋದು ಒಳ್ಳೆ 10 ಗ್ರಾಮ್ ಆಡ್ದಂಗೆ ಆಡ್ದವನು ಗುರು. ಇನ್ನು 10 ದಿನ ಆಗಿದೆ ಜಿಮ್ಮಿಗೆ ಬಂದು, ಆಲ್ರೆಡಿ 16 ರೇಂಜಿಗೆ 100 kg ಎತ್ತು ಅಂತ ನನ್ನ. ಇದನ್ನ ಎತ್ತಾ ಇರೋದೇ ದೊಡ್ಡ ವಿಚಾರ. ಇದು ನಮ್ಮ ಪೆಕ್ಟೋರಿಯಲ್ ಅಂದರೆ ಚೆಸ್ಟ್ ಮಸಲ್ಗೆ. ಇದರಲ್ಲೂ ನಮಗೆ ಲೈಟಾಗಿ ಆಂಟೀರಿಯಲ್ ಡೆಲ್ಟಾಯ್ಡು ಫೋಕಸ್ ಆಗುತ್ತೆ, ಜೊತೆಗೆ ಚೆಸ್ಟ್ ಪ್ರಾಪರಾಗಿ, ಅಂದರೆ ಬಟರ್ಫ್ಲೈ ಮಷಿನ್ ಅಂತ ಕರಿತೀರ ನೀವೆಲ್ಲರೂ. ಸೊ ನೋಡಿ, ವೆಯ್ಟ್ ಜಾಸ್ತಿ ಇದೆ. ಎಸ್, ಸ್ವಲ್ಪ ಮುಂದೆ ಕುತ್ಕೊಂಡು ಸ್ವಲ್ಪ ಬ್ಯಾಕ್ ಸ್ಲೈಡಾಗಿ ಮಾಡಿ. ठीक है, कौन से टेक्निक होते हैं ना, मैं अभी अवेलेबल, दैट टाइम आई विल फिक्स एवरीथिंग. ನೀನು ರೈಟ್ ಜಾಸ್ತಿ ಊಟಕ್ಕೆ ಮಾಡೋ ಗೊತ್ತಾಗುತ್ತೆ. ಒಂದು ಸೈಡು ಪುಷ್ ಮಾಡೋಕ್ಕಾಗಲ್ಲ. ಅಲ್ಲ, ಸರಿ ಮಾಡಪ್ಪ. ಸೊ ಇದು ಡಿಕ್ಲೈನ್ ಪ್ರೆಸ್ಸು. ಇದು ನಮ್ಮ ಲೋವರ್ ಚೆಸ್ಟು ಫೋಕಸ್ ಆಗುತ್ತೆ. ಸ್ಲೋ ಸ್ಲೋ. Yeah,
ಸಾಕು ಪಾನ್ ಪರಾಗ್ ಕಳ್ಕೊಂಡಿದ್ದು ಜಿಮ್ಮೆಲ್ಲ ಓಡಾಡ್ಬೇಕು. ಅವನ ಪಾಲ್ ಬರಕ್ ಬಂದ್ಬಿಟ್ಟವನಲ್ಲ ಜಿಮ್ಗೆ. ಏನೋ ಅದನ್ನೇ ನನ್ನ ಫ್ರೀ ವರ್ಕೌಟ್ ಅನ್ಕೊಂಡ್ಬಿಟ್ಟವ್ರ ಅಲ್ಲಲ್ಲಿ. ಅಪ್ಪ ಇದಾರೆ ಅವ್ನು ವರ್ಕೌಟ್ ಮಾಡ್ಬೇಕಾರೆ ಪಾನ್ ಪಾರ್ಕ್ ಹಾಕೊಂಡು ಓಡಾಡ್ತಾ ಇದ್ದಾನೆ. ಫ್ರೀ ವರ್ಕೌಟ್ ಅನ್ಕೊಂಡ್ಬಿಟ್ಟವ್ರ ಅದನ್ನ. ಪಾನ್ ಪಾರ್ಕ್ನ ಫ್ರೀ ವರ್ಕೌಟ್ ಅನ್ಕೊಂಡ್ಬಿಟ್ಟಿದ್ದೇನೆ. ಏನು ಮಾಡ್ತೀರಾ? ಅದ್ರಲ್ಲಿ ಬರೀ ಎದೆ ಮೇಲೆ ಇದಾಕೊಂತವನೆ. ನಾನು ಸತ್ಕಿತ ಹೊಟ್ಟೆ ಬಿದ್ದಿರೋ ಪಾನ್ ಪಾರ್ಕ್ ಮೇಲೆ ಎಗಿರೋದು ಬುಲೆಟ್ ಎಗಿರೋದಂಗೆ. 8, 9, 10, 1, 2, 3, 4, 5. There is a yes. How many what they give? It's okay, sir. Okay. What they told, na? The 10 kg is the bill limit. Okay. 10 kg के बाद 15 ಕಡಿಮೆ ಮಾಡಿದ್ರೆ ಅದ್ನ use this case. but 15 Let's say it will consume much more. Yeah. Easy. Easy, are easy, sir. You're just making fun of me. Go. ಸುಮಾರು ದಿನ ಆದಮೇಲೆ ನಾನು 6 ಮಂತ್ ಆದಮೇಲೆ 80 kg ಲಿಫ್ಟ್ ಮಾಡಿರೋದು. ಇಟ್ಸ್ ನಾಟ್ ಎ ಈಸಿ ಬಟ್ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಷ್ಟ ಆಯಿತು. ಆದರೆ ನೆಕ್ಸ್ಟ್ ಟೈಮ್ ಹೊಡಿಬೇಕಾದ್ರೆ ಪರ್ಫೆಕ್ಟ್ ವಿಡಿಯೋ ಗಂಟೆ ನಿಂತ್ಕೊಂಡು ಕಮಾನ್ ಮುಚ್ಚಿ. ಕಷ್ಟನೇ ಆಯ್ತನೆಲ್ಲ ಕೈ ಅದು ಬರ್ತಾನೆ. ಅಲ್ಲಿ ಬೀಳುತ್ತೆ ಕರೆಕ್ಟ್ ಅದು ಬಟ್ ಕಷ್ಟನೇ ಇದು ಈಸಿ ಅಲ್ಲ ಇದು ನೀನು ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಅಂದ್ರೆ ಈ ಕೈದೇವ ಅನ್ಸಲ್ಲ, ಇದೇ ಒಂದು ಬೇಜಾರು. ಕೈಲೇ ಮಾಡು ಹೋಗಲಿ, ಒಂದು ಕೈಲೇ ಮಾಡ್ಬೋದು. ಹಂಗಂದ್ರೆ ಯಾಕೆ? Come on. 1, 2, 3, 4, 5, 6, 7, 8, 9, 10. खत्म होने का Slow sir. Sir. ಈ ಕ್ಲೈಂಬ್ ಮಿಷಿನಲ್ಲಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ವೆಯ್ಟ್ ಹೊಡೆಯೋದು ತುಂಬ ಕಷ್ಟನೇ. ನನಗೆ ಇದು ಪ್ರಾಕ್ಟೀಸ್ ಇರೋದಕ್ಕೆ ನಾನು ಮಾಡ್ತೀನಿ. ಆದರೂ ಗ್ಯಾಪ್ ಆಯಿತು ಬಟ್ ಅದರ ಒಂದು ಪ್ರಾಕ್ಟೀಸ್ ಇಲ್ಲ, ಸ್ವಲ್ಪ ಕಷ್ಟನೇ. ಇದು ನಾನು ಫಸ್ಟು ವರ್ಕೌಟ್ ಮಾಡ್ತಾ ಜಿಮ್ಮಲ್ಲಿ ಈ ಮಷಿನ್ ಸಿಕ್ತು. ಅದಕ್ಕೆ ನನಗೆ ಇದೆಲ್ಲ ಈಸಿಯಾಗಿ ವೆಯ್ಟ್ಸಲ್ಲಿ ಲಿಫ್ಟ್ ಮಾಡಿ ಮಸಲ್ ಮೆಮೊರಿ ಅಂತ ಹೇಳ್ತಾರಲ್ಲ ಅದು ನನಗಿದೆ. ಅದಕ್ಕೆ ಈಸಿಯಾಗಿ ಮಾಡ್ತೀನಿ.